ನೀವು ಮಾಟಮಂತ್ರ ಸಮಸ್ಯೆಯಿಂದ ಬಳಲ್ತಾ ಇದ್ರೆ, ಅನಾರೋಗ್ಯ ಸಮಸ್ಯೆಯಿಂದ ನರಳ್ತಾ ಇದ್ರಿ, ಸಾಲಬಾಧೆಯಿಂದ ಕಷ್ಟಪಡ್ತಾ ಇದ್ರೆ, ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ನಿಮ್ಮನ್ನ ಸಮಸ್ಯೆಗಳು ಬಿಟ್ಟು ಬಿಡದೆ ಕಾಡ್ತಾ ಇದ್ರೆ, ಈ ಎಲ್ಲಾ ಸಮಸ್ಯೆಗಳಿಗೂ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಮಾಂತ್ರಿಕ ಶಕ್ತಿ ಪರಿಹಾರ ಕೊಡುತ್ತೆ. ಈ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ನೀಡುವ ಕಾರ್ಯಕ್ರಮ ಗುರು ಪರಂಪರೆಗೆ ಸ್ವಾಗತ. ನಾನು ರಚನಾ ಪ್ರಭಾಕರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಜ್ಯೋತಿಷ್ಯರು, ಅಮಾನುಷ ಶಕ್ತಿ ಸಾಧಕರು, ಪೂರ್ವ ಜನ್ಮ ಚಿಕಿತ್ಸಕರು ಆಗಿರುವಂತಹ ಕೃಪಾರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ನಿಮಗೂ ಸ್ವಾಗತ. ಹಾಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಾಗಿರುವಂಥ ವಿಜಯ 24 ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸೋಣ ಮೇಡಮ್. ಧನ್ಯವಾದಗಳು ಮೇಡಮ್. ಮ್ಯಾಮ್, ಹಿಂದಿನ ಕಾರ್ಯಕ್ರಮದಲ್ಲಿ ಮದುವೆಗೆ ಎಲ್ಲ ಏನೇನೆಲ್ಲ ಶಾಸ್ತ್ರ ಮಾಡ್ಕೊಬೇಕು, ಎಷ್ಟು ಶಾಸ್ತ್ರಗಳಿದೆ ಅಂತ ತಿಳಿಸ್ಕೊಟ್ಟಿದ್ರಿ. ಇವತ್ತು ಮದುವೆಗಳಲ್ಲಿ ಎಷ್ಟೊಂದೆಲ್ಲ ವಿಧಾನಗಳಿದೆ ಅಂತ ತಿಳಿಸ್ಕೊಡಿ ಮೇಡಮ್. ಖಂಡಿತವಾಗ್ಲೂ. ಸೊ ನೋಡಿ, ನನ್ನೆಲ್ಲ ಪ್ರೀತಿಯ ಗುರುವರೆಯರನ್ನು ಹಾಗೂ ಮಾತೃದೇವತೆಯನ್ನು ವಂದಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಇಲ್ಲಿ ಅಂದರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ನಾನು ಏನು ಅಂತಂದರೆ, ನಮ್ಮ ಜೀವನದ ಎರಡನೆಯ ಘಟ್ಟ ಅಂತ ಹೇಳಿ ತಗೊಂಡಾಗ ವಿವಾಹದ ಒಂದು ಜೀವನ ಅಂತ ನಮ್ಮ ಸನಾತನ ಧರ್ಮದಲ್ಲಿ ಹಲವಾರು ರೀತಿಯ ವಿವಾಹಗಳನ್ನು ಸೂಚಿಸಿದ್ದಾರೆ. ಅದರಲ್ಲಿ ಬಂದು ಮೊದಲನೇದು ಬಂದು ಬ್ರಾಹ್ಮ ವಿವಾಹ ಅಂತ ಹೇಳ್ಬಿಟ್ಟು, ಹಾಗೆ ಎರಡನೇದು ಬಂದು ದೈವ ವಿವಾಹ ಅಂತ, ಮೂರನೇದು ಬಂದು ಹರ್ಷ ವಿವಾಹ ಅಂತ, ನಾಲ್ಕನೇದು ಬಂದು ಪ್ರಜಾಪತ್ಯ ವಿವಾಹ ಅಂತ, ಹಾಗೆ ಬಂದು ಐದನೇದು ಬಂದು ಅಸುರ ವಿವಾಹ, ಆರನೇದು ಬಂದು ಗಾಂಧರ್ವ ವಿವಾಹ, ಏಳನೇದು ರಾಕ್ಷಸ ವಿವಾಹ, ಎಂಟನೇದು ಬಂದು ಪೈಶಾಚಕ ವಿವಾಹ ಅಂತೇಳಿ ಹೀಗೆ ಹಲವಾರು ರೀತಿಯಾಗಿ ಒಂದೊಂದು ವಿವಾಹದ ಬಗ್ಗೆ ಹೇಳಿದ್ದಾರೆ. ಒಂದೊಂದು ರೀತಿಯಾಗಿ ಹೇಳೋದಾದರೆ ಅದಕ್ಕೆಲ್ಲವೂ ಒಂದೊಂದು ವಿಶ್ಲೇಷಣೆ ಇದೆ. ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಮೇಡಮ್. ಯಾಕೆ ಅಂತಂದರೆ, ವಿವಾಹ ಅನ್ನೋದು ಬರೀ ಗಂಡು ಹೆಣ್ಣಿನ ಮಾತ್ರ ಒಂದು ಸಂಬಂಧ ಅಲ್ಲ. ಇಲ್ಲಿ ಬಂದು ಎರಡೂ ಕುಟುಂಬಗಳು ಅಥವಾ ಎರಡೂ ಮನೆತನ, ಹಾಗೆ ಎರಡೂ ಜೀವಗಳ ಅಥವಾ ಒಬ್ಬರಿಗೊಬ್ಬರು ಮಿಲನದಿಂದ ಒಬ್ಬರಿಗೊಬ್ಬರು ಆಸರೆಯಾಗಿ ಒಬ್ಬರಿಗೊಬ್ಬರು ಮಾರ್ಗದರ್ಶಕರಾಗಿ ಪ್ರೀತಿ ವಿಶ್ವಾಸದಿಂದ ಜೀವನ ಮಾಡಿ ಅಥವಾ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸತ್ಪ್ರಜೆಯನ್ನು ಸಂತಾನದ ಮುಖಾಂತರ ಕರುಣಿಸಿ ಈ ದೇಶದಲ್ಲಿ ಬೆಳಗಿಸುವುದು ಅಂತ ಈ ಒಂದು ವಿವಾಹದಲ್ಲಿ ಬರುತ್ತೆ. ಹಾಗಾಗಿ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅಂತ ಹೇಳ್ತಾರೆ. ಅಂದರೆ ಈ ಕನ್ಯೆಯನ್ನು ನಾನು ಬಿಟ್ಟು ನಾನು ಧರ್ಮವಾಗಲಿ ಅರ್ಥವಾಗಲಿ ಕಾಮದ ವಿಷಯವಾಗಲಿ ಬೇರೆ ಆಚರಿಸೋದಿಲ್ಲ ಎಂಬಂತೆ ಪ್ರತಿ ವಿಧಾನಗಳನ್ನು ನಾವು ಮದುವೆಯಲ್ಲಿ ನೋಡ್ತೀವಿ. ಯಾಕಂದರೆ ಹಿಂದಿನ ಕಾಲದಲ್ಲಿ ಇವೆಲ್ಲವನ್ನು ಒಂದು ವಿಧಿವತ್ತಾಗಿ ಮಾಡ್ತಾ ಇದ್ರು. ಮೊದಲಿಗೆ ಬಂದು ಕನ್ಯಾದಾನವನ್ನು ಮಾಡ್ತಿದ್ರು, ಆ ನಂತರ ಬಂದು ಮಾಂಗಲ್ಯ ಧಾರಣೆ, ಆಮೇಲೆ ಪಾಣಿಗ್ರಹಣ, ಗ್ರಂಥಿ ಬಂಧನ, ಹಾಗೆ ಬಂದು ವರ ಮತ್ತು ವಧುವಿನ ಒಂದು ಪ್ರತಿಜ್ಞೆಗಳನ್ನು ತಗೊಳ್ಳುವಂಥದ್ದು, ಹಾಗೆ ಬಂದು ಸಪ್ತಪದಿಯನ್ನು ತುಳಿಸುವಂಥದ್ದು ಅಂತ. ಕನ್ಯಾದಾನ ಅಂತ ಹೇಳಿದಾಗ, ಕನ್ಯಾ ಅಂತಂದರೆ ಕನ್ಯೆಯನ್ನು ದಾನವಾಗಿ ನೀಡುವುದು ಅಂತಂದರೆ, ದಾನ ಅಂದರೆ ಬೆಳೆದ ಹೆಣ್ಣು ಮಗಳನ್ನು ಇನ್ನೊಂದು ಮನೆಗೆ ಕೊಡುವಂಥದ್ದು ಅಂತ. ಅಂದರೆ ತಮ್ಮ ಪಾಲಕರು ಜವಾಬ್ದಾರಿಯಿಂದ ಬೆಳೆಸಿರುವಂಥ ಹೆಣ್ಣನ್ನು ನೀವು ನೋಡ್ಬೋದು. ಹೆಣ್ಣು ಪಾಲಕರಿದ್ದಾಗ ಪಾಲಕರ ಆಶ್ರಯದಲ್ಲಿ, ವಿವಾಹದ ನಂತರ ಗಂಡನ ಆಶ್ರಯದಲ್ಲಿ, ಅದೇ ಥರ ದೊಡ್ಡವರಾಗಿ ಅಂದರೆ ಮುಪ್ಪಿಗೆ ಬಂದಾಗ ಮಕ್ಕಳ ಆಶ್ರಯದಲ್ಲಿ ಒಂದು ಹೆಣ್ಣು ಬೆಳಿಬೇಕಾಗುತ್ತೆ. ಅಂತಹ ಸಂದರ್ಭ ಆ ಹೆಣ್ಣನ್ನು ಈ ಥರದ್ದು ಕನ್ಯಾದಾನದ ಮುಖಾಂತರ ಕೊಡೋದು. ಕನ್ಯೆಯನ್ನು ಯಾವ ರೀತಿ ಲಾಲನೆ ಪಾಲನೆ, ಹಾಗೆ ರಕ್ಷಣೆ, ಹಾಗೆ ಸುಖ ಶಾಂತಿ ಆನಂದ ಉಲ್ಲಾಸದಿಂದ ನಾವು ಎಷ್ಟು ಚೆನ್ನಾಗಿ ಹೋದ ಮನೆಯಲ್ಲೂ ಅವರ ಮುಂತಾದ ಜವಾಬ್ದಾರಿಗಳನ್ನು ತಗೊಂಡು ನೋಡ್ಕೋತಾ ಇರ್ತಾರೋ, ಅಂತಹ ಸಂದರ್ಭದಲ್ಲೂ ಸಮೇತ ಆ ವಧುವಿನ ಕಡೆಯವರೆಗೂ ಅಷ್ಟೇ ಒಂದು ಆರೈಕೆ ಸಿಗುತ್ತೆ ಆ ಹೆಣ್ಣಿನ ಕಡೆಯಿಂದ ಅಥವಾ ಆ ಹೆಣ್ಣಿನ ಮನೆಯಿಂದ ಅಂತ ಹೇಳ್ತಾರೆ. ಹೀಗೆ ಆ ಹೆಣ್ಣನ್ನು ಕನ್ಯಾದಾನ ಮಾಡಿ ಕೊಡಬೇಕಾದ್ರೆ ಒಂದು ವಂಶೋದ್ಧಾರಕ್ಕಾಗಿ ದಾನವಾಗಿ ಕೊಡುವಂಥದ್ದು, ಹಾಗೆಯೇ ಬಂದು ವಂಶದ ಅಭಿವೃದ್ಧಿಯನ್ನು ಮಾಡುವಂಥದ್ದು. ಹಾಗೆ ಇದ್ದ ಮನೆಯಲ್ಲೂ ಬೆಳಗ್ತಾಳೆ ಅವಳು, ಇದ್ದ ಮನೆಗೂ ಬೆಳಗ್ತಾಳೆ, ಹೋದ ಮನೆಗೂ ಬೆಳಗ್ತಾಳೆ. ಯಾಕಂದರೆ ನಾನು ನನ್ನ ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ, ಒಂದು ಹೆಣ್ಣು ಸಮಾಜದಲ್ಲಿ ಚೆನ್ನಾಗಿರ್ಬೇಕು ಅಂದರೆ ಅವಳ ಜಾತಕವು ಬಲಿಷ್ಠ ಆಗಿರಬೇಕು, ಜೊತೆಗೆ ಆ ಗಂಡು ಸಮಾಜದಲ್ಲಿ ತಲೆ ಎತ್ತಿ ನಡಿಬೇಕು ಅಂದರೆ ಅದೇ ಥರ ಹೆಣ್ಣು ಬ್ಯಾಲೆನ್ಸ್ ಮಾಡಬೇಕು ಬೇಕಾಗುತ್ತೆ ಅಂತ. ಹಾಗೆ ಎಲ್ಲಿ ಸ್ತ್ರೀಯರಿಗೆ ಗೌರವ ಮರ್ಯಾದೆ ಸನ್ಮಾನಗಳು ದೊರೆಯುತ್ತೋ ಅಲ್ಲಿ ದೇವತೆಗಳು ಸಮೇತ ಪ್ರಸನ್ನರಾಗ್ತಾರೆ ಅಥವಾ ಪ್ರತ್ಯಕ್ಷ ಆಗ್ತಾರೆ. ಯಾವ ಮನೆಯಲ್ಲಿ ಸ್ತ್ರೀಯರಿಗೆ ಗೌರವ ಸಿಗಲ್ವೋ ಅಲ್ಲಿ ಮಾಡುವಂಥ ಎಂಥ ಪೂಜೆ ಯಜ್ಞ ಯಾಗಾದಿಗಳೂ ಅವ್ರಿಗೆ ನಿಷ್ಫಲ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಯಾವ ಕುಲದಲ್ಲಿ ಹೆಣ್ಣು ಹುಟ್ಟಿರ್ತಾಳೋ, ಯಾವ ಕುಲದಿಂದ ಅವಳು ಹೊರಗಡೆಯ ಮನೆಗೆ ಹೋಗ್ತಾಳೋ ಅಂತಹ ಸಂದರ್ಭದಲ್ಲಿ ಅವಳು ಪ್ರೀತಿಯಿಂದ ಎಲ್ಲರ ಜೊತೆ ಅವಳು ಇರಬೇಕಾಗುತ್ತೆ. ಹಾಗೆ ಅವರ ಕಡೆಯವರು ಅಂದರೆ ವಧುವಿನ ಕಡೆಯವರು ಇರಬೇಕಾಗುತ್ತೆ. ಹಾಗಾಗಿ
ಹಾಗಾಗಿ ಒಂದು ಗೌರವ ಮಾನ ಮರ್ಯಾದೆಗಳನ್ನು ಇಟ್ಟುಕೊಂಡು ತನ್ನ ಜೀವನವನ್ನು ಅವಳು ಸಾಗಬೇಕಾಗುತ್ತೆ ಅಂತ. ಹಾಗೆ ಹೆಣ್ಣು ಮದುವೆಯ ನಂತರ ಅಂದರೆ ಹೆಣ್ಣಿನ ಒಂದು ಏನು ಹೊಸಲು ದಾಟಿಸಿ ಕೊಡುವುದು ಅಥವಾ ಇನ್ನೊಂದು ವಂಶಕ್ಕೆ ಕೊಡುವುದು ಅಂತ ಹೇಳಿದಾಗ ಅವಳಿಗೆ ಮಾಂಗಲ್ಯ ಧಾರಣೆ ಆದ ನಂತರವೇ ಅಂದರೆ ಮಾಂಗಲ್ಯ ಧಾರಣೆಯು ಬಂದು ಅದು ಒಂದು ಮಂಗಳಕರವಾಗಿರುವಂಥದ್ದು ಅಂತ. ಇದನ್ನು ಧರಿಸಿರುವಂಥ ಮಂಗಳ ಕಾರ್ಯವನ್ನು ಅನುಭವಿಸಿನೇ ಅನುಭವ ಪಡೆದ ಸುಮಂಗಲಿಯರು ಎಲ್ಲರೂ ಸೇರಿ ನಾವು ಹೇಳ್ತೀವಲ್ಲ ಮುತ್ತೈದೆಯರು ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಕೂಡಿ ಒಂದು ಶಾಸ್ತ್ರವನ್ನು ಮಾಡುವಂಥದ್ದು. ಈ ಮಂಗಳ ಕಾರ್ಯವಾದಂಥ ಒಂದು ಮಾಂಗಲ್ಯವನ್ನು ಧಾರಣೆ ಮಾಡುವುದರಿಂದ ಅವಳಿಗೆ ಸುಮಂಗಲಿತನ ಬರುತ್ತದೆ. ಹಾಗೆ ಪುರುಷರಿಗೆ ಬಂದು ನಾವು ಹೇಳ್ತೀವಿ ಅಂದರೆ ಜನಿವಾರ ಧರಿಸುವುದರಿಂದ ಆ ಒಂದು ಬೆಲೆ ಸಿಗುತ್ತೆ. ಯಾವ ರೀತಿ ಅದೇ ಥರ ಹೆಣ್ಣಿಗೆ ಮಾಂಗಲ್ಯವು ಅತ್ಯಂತ ಬೆಲೆಯುಳ್ಳವಾಗಿರುವಂಥ ಒಂದು ಆಭರಣವಾಗಿರುತ್ತದೆ ಅಂತ ಹೇಳ್ತಾರೆ. ಹಾಗೆ ದಕ್ಷಿಣ ಭಾರತದಲ್ಲಿ ಬಂದು ಮಾಂಗಲ್ಯಕ್ಕೆ ಅವರು ಪ್ರಥಮ ಸ್ಥಾನವನ್ನೇ ಕೊಡ್ತಾರೆ. ಹಾಗೆ ಅವ್ರು ಏನು ಮಾಡ್ತಾರೆ ಅಂದರೆ ಅದು ಬರೀ ಒಂದು ನೂಲಲ್ಲ ಅಂತ ಹೇಳ್ಬಿಟ್ಟು ಅದು ಒಂದು ಒಂಟಿ ಎಳೆಯಲ್ಲ ಅಂತ ಹೇಳ್ಬಿಟ್ಟು ಅನೇಕ ಒಂದು ದಾರಗಳಿಂದ ಕೂಡಿಟ್ಟು ಅದನ್ನು ಕಟ್ಕೊಳ್ತಾರೆ. ಇದನ್ನು ಬಂದು ಹುಡುಗ ಬಂದು ಒಂದು ಹುಡುಗಿಗೆ ಶುಭ ಮುಹೂರ್ತದಲ್ಲಿ ಕಟ್ತಾನೆ. ಮೊದಲು ಮತ್ತೆ ವಧು ವರರಾಗ್ತಾರೆ. ಆ ನಂತರ ಇವರಿಬ್ಬರು ಅಂದರೆ ಹುಡುಗನ ಕಡೆಯವರಾಗಿರ್ಬೋದು, ಆ ನಂತರ ಹುಡುಗಿ ಕಡೆಯವರಾಗಿರ್ಬೋದು, ಎಲ್ಲರೂ ಸೇರ್ತಾರೆ. ಇದು ಆ ನಂತರ ಮಾಂಗಲ್ಯ ಧಾರಣೆ ಆದ ನಂತರ ಇವರ ಒಂದು ಪತಿ ಪತ್ನಿಯ ಸಂಬಂಧವು ಅದೊಂದು ಅಂದರೆ ಸೇರ್ಪಡೆ ಆಗುತ್ತೆ. ಇದು ಒಂದು ಪ್ರೇಮದ ಸಂಕೇತ, ಹಾಗೆ ಒಂದು ಧರ್ಮದ ಸಂಕೇತ, ಹಾಗೆ ಬಂದು ಇದು ಒಂದು ಬಂಧನಕ್ಕೆ ಒಂದು ಸಾಕ್ಷಿಯಾಗುತ್ತೆ. ಯಾವುದು ಮಾಂಗಲ್ಯ. ಇತ್ತೀಚಿನ ದಿನಗಳ ಎಲ್ಲ ಹೆಣ್ಮಕ್ಳಿಗೆ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಆ ಮಾಂಗಲ್ಯವನ್ನು ತೆಗೆದಿಟ್ಬಿಡೋದು, ಬೇರೆ ಏನೋ ಸರಗಳ ಹಾಕೊಳ್ಳಿ. ಯಾವ ಸರವನ್ನು ಬೇಕಾದರೆ ನೀವು ಹಾಕೊಳ್ಳಿ, ಮಾಂಗಲ್ಯವನ್ನು ನೀವು ಧರಿಸ್ಕೊಳ್ಳಿ. ಮಾಂಗಲ್ಯ ಧಾರಣೆ ಮಾಡೋದು ಇದು ಈ ಹಲವಾರು ವಿಷಯಗಳಿದೆ. ಯಾಕಂದರೆ ಇದೊಂದು ಸುಮಂಗಲಿತನದ ಸಂಕೇತ. ಯಾವುದೇ ಪರಪುರುಷರ ಕಣ್ಣುಗಳು ಇನ್ನೊಬ್ಬ ಸ್ತ್ರೀಯ ಮೇಲೆ ಬೀಳಬಾರದು ಅಂತೇಳಿ ಉಂಗುರವನ್ನೆಲ್ಲ ಧರಿಸುವಂಥದ್ದು ಅಂತ. ಹಾಗಾಗಿ ಮಾಂಗಲ್ಯ ಧಾರಣೆಯಿಂದ ಯಾವಾಗ ಆ ಮಾಂಗಲ್ಯ ಧಾರಣೆ ಆದ ನಂತರ ಅವ್ರೇನು ಮಾಡ್ತಾರೆ, ಅವರಿಬ್ಬರು ಒಂದು ಮಿಲನ ಅಂತ ಹೇಳ್ತೀವಿ. ಹಾಗೆ ಆ ನೂಲಿನಲ್ಲಿ ಪೋಣಿಸಿರುವಂತಹ ಒಂದು ಚಿನ್ನದ ಕೆಲವರು ಅರಿಶಿನ ದಾರದಲ್ಲೇ ಪೋಣಿಸ್ತಾರೆ, ಕೆಲವರು ಬರೀ ಅರಿಶಿನದ ಕೊಂಬೆ ಹಾಕ್ತಾರೆ, ಕೆಲವರು ಕಪ್ಪು ಮಣಿ ಸಮೇತ ಅದಕ್ಕೆ ಹಾಕ್ತಾರೆ. ಆ ಹೆಣ್ಣಿಗೆ ಒಂದು ಸುಮಂಗಲಿತನವನ್ನು ಕೊಡುವಂಥದ್ದು ಒಂದು ಗಂಡಿನಿಂದ. ಹಾಗೆ ಆ ಕನ್ಯೆಯು ಸುಮಂಗಲಿಯಾಗಿ ಒಂದು ಪೂಜನೀಯ ಅಥವಾ ಗೌರವಯುತವಾಗಿ ಬಾಳಕ್ಕೆ ಶುರುವಾಗುತ್ತೆ. ಆಗ ಆ 3 ದಿನಗಳಲ್ಲಿ ಯಾವಾಗ ಮದುವೆ ಆದ 3 ದಿನಗಳಲ್ಲಿ ಒಂದು ಲಕ್ಷ್ಮೀ ಮತ್ತು ನಾರಾಯಣನ ಒಂದು ಸಂಕೇತಕ್ಕೆ ಅವರು ಒಳಪಡ್ತಾರೆ. ಹಾಗೆ ಪಾರ್ವತಿ ಮತ್ತು ಪರಮೇಶ್ವರರ ಒಂದು ಸಮಾನರಾಗ್ತಾರೆ. ಅಂದಿನಿಂದ ಅವರು 3 ದಿನಗಳವರೆಗೂ ಸಾಕ್ಷಾತ್ ದೇವತೆಗಳಾಗಿರ್ತಾರೆ ಅಂತ ಹೇಳ್ಬಿಟ್ಟು ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ವಿವಾಹದ ಒಂದು ಪ್ರಮುಖ ಘಟ್ಟ ಅಂತ ತಗೊಂಡಾಗ ನಾವು ಒಂದು ಗಂಡು ಹೆಣ್ಣು ಒಂದು ಬೆಸೆಯುವಂಥದ್ದು ಮಾಂಗಲ್ಯದ ಮುಖಾಂತರ. ಅಲ್ಲಿಂದ ತನ್ನ ಪತಿಯೇ ಪತ್ನಿಗೆ ಏನು ಹೇಳ್ತೀವಿ, ಪರದೈವ ಅಂದರೆ ಪತಿಯೇ ದೈವ ಅಂತ ನಾವು ಹೇಳ್ತೀವಿ. ಹಾಗೆ ಒಂದು ಯಜ್ಞಗಳಾಗಿರ್ಬೋದು, ಒಂದು ಉಪವಾಸಗಳಾಗಿರ್ಬೋದು, ಅದನ್ನು ನಾವು ಕಾಯ ವಾಚ ಮನಸ್ಸಾಗಿ ಹೆಣ್ಮಕ್ಳು ಮಾಡಬೇಕಾಗುತ್ತೆ ಅಂತ ಈ ಒಂದು ಮಾಂಗಲ್ಯ ಧಾರಣೆಯಲ್ಲಿ ಹೇಳ್ತಾರೆ. ಹಾಗೆ ಮಾಂಗಲ್ಯ ಧಾರಣೆಯನ್ನು ನಾವು ಮೊದಲು ವರನು ತನ್ನ ಕೈಯಲ್ಲಿ ಹಿಡ್ಕೊಂಡೇ ಕಟ್ಟಬೇಕು. ಇದು ಎಲ್ಲರಿಗೆ ಗೊತ್ತಿರುವಂಥ ಹುಡುಗನೇ ಕಟ್ಟುವಂಥದ್ದು. ಕೆಲವೊಂದೊಂದು ಕಮ್ಯುನಿಟಿಲಿ ಏನಾಗುತ್ತೆ, ಮುಸ್ಲಿಮ್ಸಲ್ಲಾಗಿರ್ಬೋದು ಅಥವಾ ಬೇರೆ ಒಂದು ಕಮ್ಯುನಿಟಿ ಅಥವಾ ಕೂರ್ಗಿಸಲಾಗಿರ್ಬೋದು, ಅವರೇನು ಮಾಡ್ತಾರೆ, ಆ ಹೆಣ್ಣಿನ ಗಂಡಿನ ಕಡೆ ಅತ್ತೆಯರಾಗಿರ್ತಾರೆ ಅಥವಾ ಸೋದರ ಸಂಬಂಧಗಳು ಯಾರಿರ್ತಾರೆ ಅವರು ಹೋಗ್ಬಿಟ್ಟು ಆ ಹೆಣ್ಣಿನ ಒಂದು ಕತ್ತಿಗೆ ಒಂದು ಹಾರ ಥರ ಆಗಿರ್ಬೋದು ಅಥವಾ ಸರ ಥರಾಗಿ ಅದನ್ನು ಹಾಕ್ಕೊಂಡು ತಮ್ಮ ಮನೆಯನ್ನು ತುಂಬಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಹಲವಾರು ಕಡೆ ಇರೋದು ಅರಿಶಿನದ ಕೊಂಬು, ಹಾಗೆ ತಾಲಿಯನ್ನು ಕೊಡುವ ಮಾಂಗಲ್ಯವನ್ನು ಧಾರಣೆ ಮಾಡೋದು. ಕೆಲವು ಕಡೆ ನಾಗವಲ್ಲಿ ತಾಲಿ ಅಂತಾರೆ, 2 ತಾಲಿ ಇರುತ್ತೆ, ಕೆಲವು ಕಡೆ 1 ತಾಲಿ ಇರುತ್ತೆ. ಇದು ಬಂದು ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ ಇರುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಇನ್ನಷ್ಟು ಮದುವೆಗಳ ಬಗ್ಗೆ ತಿಳಿಯೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ಬ್ರೇಕ್ನ ನಂತರ ಗುರು ಪರಂಪರೆಗೆ ಸ್ವಾಗತ. ಮ್ಯಾಮ್, ಮದುವೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಮದುವೆ ವಿಧಾನಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸಿ. ಹಾಗೆ ಆ ಮಾಂಗಲ್ಯ ಧಾರಣೆ ಮಾಡಬೇಕಾದ್ರೆ 3 ಗಂಟುಗಳನ್ನು ಹಾಕ್ತಾರೆ. ಆ 3 ಗಂಟುಗಳು ಬಂದು ತ್ರಿಮೂರ್ತಿಗಳಿಗೆ ಸಮಾನ ಅಂತ ಹೇಳ್ತಾರೆ. ಹಾಗೆಯೇ ಈ ಮಾಂಗಲ್ಯವನ್ನು ಧರಿಸಿದ ನಂತರ ಮುಂದಿನ ಜೀವನಕ್ಕೋಸ್ಕರ ಈ ದಾರದಿಂದ ಸೇರಿರುವಂತಹ ಮಾಂಗಲ್ಯವನ್ನು ಕೊರಳಿಗೆ ಕಟ್ಕೋತಾರೆ. ಹಾಗೆ ಹೇಳ್ಕೋತಾರೆ ಏನಂತಂದ್ರೆ, ನೀವು 100 ವರ್ಷ ಸುಖವಾಗಿ ಬಾಳಿ ಅಂತ ಹೇಳ್ಕೊಂಡು, ಹಾಗೆ ಆ ಮಾಂಗಲ್ಯವನ್ನು ಆ ದಾರಕ್ಕೂ ಹಾಗೆ ಮಾಂಗಲ್ಯಕ್ಕೂ ಅರಿಶಿನ ಕುಂಕುಮವನ್ನು ಹಚ್ಚಿ ಅದನ್ನು
ಅದನ್ನು ಪೂಜಿಸಿ ಸುಭದ್ರವಾಗಿ ಇರಲಿ ಇವರಿಬ್ಬರ ಸಂಸಾರ ಅಂತ ಒಂದು ಮಾಂಗಲ್ಯ ಧಾರಣೆಯಲ್ಲಿ ಹೇಳ್ತಾರೆ. ಹಾಗೆ ಬಂದು ಪಾಣಿಗ್ರಹಣ ಅಂತ ಹೇಳ್ತಾರೆ. ಅಂದರೆ ಪಾಣಿಗ್ರಹಣ ಅಂತಂದರೆ ಇದನ್ನು ದಾರಾ ಮುಹೂರ್ತ ಅಂತ ಕೇಳ್ತಾರೆ. ಈ ಮಾಂಗಲ್ಯ ಧಾರಣೆಯಕ್ಕೆ ನಾವು ಮುಂಚೆ ಮುಹೂರ್ತ ಇರುತ್ತೆ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ದಿನದ ಶುಭ ಲಗ್ನ ಆಗಿರ್ಬೋದು, ವಾರ, ತಿಥಿ, ನಕ್ಷತ್ರ ಜೊತೆಗೆ ದೈವ ಬಲವನ್ನು ನಾವು ನೋಡಿಕೊಂಡು ಇದನ್ನೆಲ್ಲವನ್ನು ಮುಹೂರ್ತ ನಿರ್ಣಯ ಮಾಡಿ ಮಾಂಗಲ್ಯ ಧಾರಣೆಯನ್ನು ಮಾಡುವಂಥದ್ದು ಇರುತ್ತೆ. ಹಾಗೆಯೇ ಬಂದು ಪಾಣಿಗ್ರಹಣ ಅಂತ ಹೇಳಿದೆ, ಇದನ್ನು ಬಂದು ದಾರಾ ಮುಹೂರ್ತ ಅಥವಾ ದಾರಾ ಮುಹೂರ್ತ ಅಂತಲೇ ಕರೀತಾರೆ. ಇದು ಕನ್ಯೆಯ ಕೈಯಲ್ಲಿ ಬಂದು ವರನ ಕೈಯಲ್ಲಿಟ್ಟು ಮತ್ತು ವರನ ಕೈಯನ್ನು ತೆಗೆದು ಕನ್ಯೆಯ ಕೈಯಲ್ಲಿ ಇಟ್ಕೊಂಡು ಪಾಣಿ ಅಂತಂದರೆ ಅಂಗೈಗೆ ನೀಡುವುದು ಅಂತಂದರೆ ಈಗ ಅಂಗೈಗೆ ಇರುತ್ತಲ್ಲ, ಸೊ ಈ ಥರ ಕೊಡುವಂಥದ್ದು ಅಂತಂತ. ಒಬ್ರಿಗೊಬ್ಬರು ಕೈ ನೀಡುವುದಂದರೆ ಇಬ್ಬರು ಒಂದೇ ಜೀವ ಒಂದೇ ಭಾವನೆಯಿಂದ ಇಬ್ಬರು ಸಮವಾಗಿ ನಿಮ್ಮ ಜೀವನ ಪರ್ಯಂತ ಒಂದೇ ಥರದಲ್ಲಿ ಸಮಮನಸ್ಕರಾಗಿ ಈ ಜೀವನದಲ್ಲಿ ಹೋಗಿ ಅಂತೇಳಿ ಎಲ್ಲ ಸಭಿಕರ ಮುಂದೆ, ಅಂದರೆ ಯಾರ್ಯಾರು ವಿವಾಹಕ್ಕೆ ಬಂದಿರ್ತಾರೆ ಅಂಥವರ ಮುಂದೆ ಕೈ ಹಿಡಿದು ಕೊಡುವಂಥದ್ದು ಅಂತ. ಹಾಗೆ ಧಾರೆ ಎರಿಯೋದು ನೀವು ನೋಡ್ಬೋದು, ಆ ಕಾಯಿ ಇಟ್ಕೊಂಡು ಹಾಲು ಹಾಕುವಂಥದ್ದು ಅಂದರೆ ಧಾರೆ ಎರಿಯೋದು ಅಂತ ಹೇಳ್ತಾರೆ. ಅಂದರೆ ವರನ ಕೈ ಮತ್ತು ಎರಡೂ ಕೈಗಳನ್ನು ನೋಡಿ, ವರ ಮತ್ತು ವಧುವಿನ ಕೈಯನ್ನು ಅಂಗಾತ ಮಾಡಿಕೊಂಡು ಅದರಲ್ಲಿ ಒಂದು ತೆಂಗಿನಕಾಯಿ ಇಡ್ತಾರೆ. ಈಗ ಇಟ್ಕೊಂಡು ಈಗ ನಿಮ್ದೊಂದು ಕೈ ನಂದೊಂದು ಕೈ ಅಂದ್ಕೊಳ್ಳಿ, ಅದರಲ್ಲಿ ಅಂಗಾತ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಚಿನ್ನ ಮತ್ತು ಬೆಳ್ಳಿಯ ಚೂರು ಹಾಕ್ತಾರೆ. ಕೆಲವು ಕಡೆ ಏನು ಮಾಡ್ತಾರೆ, ಬರೀ ಕಾಯಿನನ್ನು ಹಾಕ್ತಾರೆ, ಅಂದರೆ ನಾಣ್ಯಗಳನ್ನು ಹಾಕ್ತಾರೆ. ಕರೆದ್ಬಿಟ್ಟು ಮಾತಾಪಿತೃಗಳು ಅಥವಾ ಅವರ ಸೋದರ ಸಂಬಂಧ ಏನಿರ್ತಾರೆ ಅವ್ರು ಬಂದ್ಬಿಟ್ಟು ಹಾಲು ಹಾಕುವಂಥದ್ದು, ಇದನ್ನು ಬಂದು ಧಾರೆ ಎರೆಯುವಂಥದ್ದು ಅಂತ ಹೇಳ್ತಾರೆ. ಇದು ಬಂದು ತೆಂಗಿನಕಾಯಿಯ ಮೇಲೆ ಹಾಕ್ತಾರೆ. ಇದನ್ನು ಹಾಕೋದ್ರಿಂದ ಧಾರೆ ಎರೆದು ಕೊಡೋದು ಅಂತ ಹೇಳ್ತಾರೆ. ಇದು ಬಂದು ಪಾಣಿಗ್ರಹಣದಲ್ಲಿ ಬರೋದು. ಇತ್ತೀಚಿನ ದಿನದಲ್ಲಿ ಸಂಬಂಧ ಅಲ್ಲದೆ ಇದ್ರೂ ಬಂದ್ಬಿಟ್ಟು ಬೇರೆಯವರೆಲ್ಲರೂ ಬಂದು ಒಂದು ಧಾರೆ ಎರಿತಾರೆ. ಬರೀ ಇದು ವಧುವಿನ ಕಡೆಯವರು ಮತ್ತು ಏನು ವರನ ಕಡೆಯವರು ಮಾತ್ರ ಈ ಧಾರೆ ಎರೆಯುವಂಥದ್ದು ಅತ್ಯಂತ ಸೂಕ್ತವಾಗಿರುತ್ತದೆ ವೀಕ್ಷಕರೇ. ಹಾಗೆಯೇ ಬಂದು ನೆಕ್ಸ್ಟ್ ಬಂದು ಗ್ರಂಥಿ ಬಂಧನ ಅಂತ ಹೇಳ್ತಾರೆ. ಅಂದರೆ ವಧು ಮತ್ತು ವರ, ಅಂದರೆ ಹುಡುಗ ಹುಡುಗಿ ಮದುವೆ ಆದ ಮೇಲೆ ಅವರ ಸೀರೆ ಇರ್ಬೋದು, ಅಂದರೆ ವರರ ವಸ್ತ್ರಗಳು ಅಂತ ನಾವು ತಗೋತೋ ಆ ತುದಿಯನ್ನು ಕಟ್ಟಲಾಗುತ್ತದೆ. ಅಂದರೆ ಈ ಸೀರೆ ತುದಿ ಅಂತಲೇ ಅಂದ್ಕೊಳ್ಳಿ. ಹಾಗೆ ವರ ಏನಾದರೂ ಪಂಚೆ ಉಟ್ಕೊಂಡಿದ್ರೆ ಅದಕ್ಕೆ ವರ ಧೋತಿ ಅಂತ ಹೇಳ್ತೀವಿ, ಅದೆರಡನ್ನು ಕಟ್ಟೋದು. ಸೀರೆ ಸೆರಗು ಮತ್ತು ಆ ಗಂಟನ್ನು ಎರಡು ಕಟ್ಟಿಸ್ಬಿಟ್ಟು ನೀವು ಸುತ್ತುವಂಥದ್ದು ನೀವು ನೋಡಿರ್ತೀರಿ ಆ ಕ್ರಮ, ನಿಮಗೆ ಮುಂದಿನ ದಿನಗಳಲ್ಲಿ ಮದುವೆ ಆದಾಗ ಗೊತ್ತಾಗುತ್ತೆ. ಸೊ ಇದಕ್ಕೆ ಅರ್ಥ ಏನು ಅಂತಂದರೆ, ಅಂದರೆ ವರ ಮತ್ತು ವಧುವಿನ ಒಂದು ಧೋತಿ ಮತ್ತು ಒಂದು ಸೀರೆಯನ್ನು ಹಿಂಗೆ ಸೈಡ್ ಕಟ್ಟಿದಾಗ ಅವರಿಬ್ಬರ ಶರೀರ ಮಾತ್ರ ಒಂದಾಗದಲ್ಲದೆ ಮನಸ್ಸು ಹಾಗೆ ಹೊಸ ವ್ಯವಸ್ಥೆಯನ್ನು ಸಮೇತ ಅವರ ಜೀವನದಲ್ಲಿ ಬರಲಿ ಅಂತೇಳ್ಬಿಟ್ಟು ಮಾಡ್ತಾರೆ. ಈ ಗಂಟಿನಲ್ಲಿ ಏನು ಹಾಕ್ತಾರೆ ಅಂತಂದರೆ ದನ ಹಾಕ್ತಾರೆ, ಅಂದರೆ ದುಡ್ಡು ಹಾಕ್ತಾರೆ, ಜೊತೆಗೆ ಸ್ವಲ್ಪ ಪುಷ್ಪಗಳನ್ನು ಹಾಕ್ತಾರೆ, ದರ್ಬೆಯನ್ನು ಸಮೇತ ಹಾಕ್ತಾರೆ, ಹಾಗೆ ಅರಿಶಿಣವನ್ನು ಹಾಕಿ ಜೊತೆಗೆ ಅಕ್ಷತೆಯನ್ನು ಹಾಕಿ ಈ ವಸ್ತುಗಳನ್ನ ಈ ಥರ ಕಟ್ಟುತ್ತಾರೆ. ಆ ಹುಡುಗಂದು ಮತ್ತು ಹುಡುಗಿದು ಸೀರೆಗೂ ಇದನ್ನು ಸೇರಿಸಿ ಕಟ್ಟುತ್ತಾರೆ. ಇದರ ಕಟ್ಟುವುದರ ಅರ್ಥ ಏನು ಅಂದರೆ, ದನ ಕಟ್ಟುವುದರ ಅರ್ಥ ಅಂದರೆ ಹಣದ ಮೇಲೆ ನಿಮ್ಮಿಬ್ಬರಿಗೂ, ಅಂದರೆ ಗಂಡನ ಸಂಪಾದನೆ ಆಗಲಿ ಅಥವಾ ಹೆಣ್ಣಿನ ಸಂಪಾದನೆ ಆಗಲಿ, ನಿಮ್ಮಿಬ್ಬರಿಗೂ ಸಮಮನಸ್ಕರಾಗಲಿ, ನಿಮ್ಮಿಬ್ಬರಿಗೂ ಈ ಸಂಪಾದನೆಯಲ್ಲಿ ಒಂದು ಇಬ್ಬರಿಗೂ ಒಂದು ಭಾವಾರ್ಥಗಳು ಬರಲಿ, ನನ್ನದು ನಿನ್ನದು ಅಂತೇಳಿ ಯಾವುದೇ ರೀತಿಯ ಭೇದ ಭಾವಗಳು ಬರಬಾರ್ದು ಅಂತ. ಇತ್ತೀಚಿನ ದಿನಗಳಲ್ಲಿ ಅದೇ ಜಾಸ್ತಿ, ನಂದು ಜಾಸ್ತಿ ನಿಂದು ಜಾಸ್ತಿ ಅಂತೇಳಿ ಡೈವೋರ್ಸಿಗೆ ಹೋಗುವಂಥದ್ದು. ಯಾಕಂದರೆ ಇದು ಈಗೋದಿಂದ ಹೋಗುವಂಥದ್ದು ಅಂತ. ಇದು ಜಾತಕಕ್ಕೆ ಸಂಬಂಧಪಡಲ್ಲ, ಅವರವರ ಮನಸ್ಸಿನ ಮೇಲೆ ಸಂಬಂಧಪಡುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಇಬ್ಬರಿಗೂ ಅಧಿಕಾರ ಇರುತ್ತೆ, ಇಬ್ಬರೂ ಒಂದೇ ಅಂತ ತಿಳ್ಕೊಬೇಕಾಗುತ್ತೆ. ಅಂದರೆ ಸಂಪಾದಿಸಿದ ಹಣ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ಇವೆಲ್ಲವನ್ನು ನಮ್ಮಿಬ್ಬರಿಗೂ ಚಲಾಯಿಸೋಕೆ ಅಥವಾ ನಮ್ಮಿಬ್ಬರಿಗೂ ಸರಿದಾರಿಯಲ್ಲಿ ತೂಗಿಸೋಕೆ ಇಬ್ಬರು ಒಟ್ಟಿಗೆ ಅಥವಾ ಒಪ್ಪಿಗೆ ಇದಕ್ಕೆ ಮುಖ್ಯ ಅಂತೇಳ್ಬಿಟ್ಟು ಇಲ್ಲಿಗೆ ಈ ಸೆರಗಿಗೆ ಅಥವಾ ಧೋತಿಗೆ ಕಟ್ಟೋದ್ರಿಂದ ಇಬ್ಬರಿಗೂ ಕಟ್ಟೋದ್ರಿಂದ ಅಂತ. ಹಾಗೆ ದರ್ಬೆಯನ್ನು ಸಮೇತ ಇದಕ್ಕೆ ಕಟ್ಟುತ್ತಾರೆ. ಈ ದರ್ಬೆನ ಯಾಕೆ ಕಟ್ಟುತ್ತಾರೆ ಅಂತಂದರೆ, ಆ ದರ್ಬೆ ಬಂದು ಒಣಗಿರೋ ಹುಲ್ಲಿನ ಥರ ಇರ್ತದೆ, ಅದು ನೀರಿಗೆ ಹಾಕಿದಾಗ ಒಂಥರ ಹಸಿರು ಥರ ಆಗುತ್ತೆ. ನೀವು ನೋಡ್ಬೋದು, ಒಣ ದರ್ಬೆಯನ್ನು ತೆಗೆದು ನೀರಿಗೆ ಹಾಕಿದಾಗ ಅದು ಸ್ವಲ್ಪ ಹಸಿರು ಥರ ಕಾಣುತ್ತೆ. ಆಗ ಅಂದರೆ ಒಣಗಿದ ದರ್ಬೆ ಎಷ್ಟೇ ವರ್ಷ ಆಗಿದ್ರೂ ನೀರಿಗೆ ಹಾಕಿದಾಗ ಅದು ಹೇಗೆ ಹಸಿರಾಗಿ ಬರುತ್ತೋ ಅದೇ ಥರ ನಿಮ್ಮಿಬ್ಬರ ಜೀವನಗಳಲ್ಲಿ ನೀವಿಬ್ಬರು ಎಷ್ಟೇ ವಯಸ್ಸಾದ್ರೂ ಅಥವಾ ನಿಮ್ಮಿಬ್ಬರ ವಿವಾಹ ಹಳೆಯದಾದ್ರೂ ಸಹ ನಿಮ್ಮಿಬ್ಬರ ಪ್ರೇಮ ಪ್ರೀತಿ ಅನುರಾಗದವು ಯಾವುದೇ ಕಾರಣಕ್ಕೂ ಅದು ಒಣಗಬಾರ್ದು, ಅದು ಹಸಿಯಾಗೇ ಇರಬೇಕು. ಒಣಗಿದ್ರೂ ಅದರಲ್ಲಿ ಹಸಿರಾಗುವಂಥ ಪ್ರೀತಿಯು ಚಿಗುರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದು ಬಂದು ಪವಿತ್ರ ಸಂಕೇತವಾಗಿರುವಂಥ ದರ್ಬೆಗೆ ಕೊಡ್ತಾರೆ. ಹಾಗೆ ಆ ದರ್ಬೆಯ ನೀರಿನ
ನೀರಿನ ಪ್ರೋಕ್ಷಣೆಯಿಂದ ಸಕಲ ವಸ್ತ್ರಗಳ ದೋಷಗಳು ಅಥವಾ ಸಕಲ ವಸ್ತುಗಳ ದೋಷವು ನಿವಾರಣೆಯಾಗಿ ಪವಿತ್ರವಾಗಲಿ ಅಂತೇಳಿ ಈ ದರ್ಬೆಯನ್ನು ವಿವಾಹದ ಸಂದರ್ಭದಲ್ಲಿ ನಮಗೆ ಕಟ್ಟುವಂಥದ್ದು ಅಂತ. ಹಾಗೆಯೇ ಬಂದು ಅರಿಶಿಣವನ್ನು ಸಮೇತ ಕಟ್ಟುತ್ತಾರೆ. ನಿಮಗೆ ನಗು ಬರ್ತಾ ಇದೆಯಾ? ವಿವಾಹ ಸಮಯದಲ್ಲಿ ಗೊತ್ತಾಗುತ್ತೆ ನಿಮಗೆ. ಆನಂತರ ಅರಿಶಿಣ ಬಂದು ನಾನು ಹೇಳಿದೆ ಶುಭ ಸೂಚಕ. ನಮ್ಮ ಯಾವುದೇ ಹಿಂದೂ ಸಂಪ್ರದಾಯಗಳಲ್ಲಿ ನಮಗೆ ಅರಿಶಿಣ ಕುಂಕುಮ ಅತ್ಯಂತ ಮುಖ್ಯವಾಗಿರುವಂಥದ್ದು ಅಂತ. ಅರಿಶಿಣ ಬಂದು ಆರೋಗ್ಯದಾಯಕ ಆಗಿರುತ್ತೆ. ಹಾಗೆ ಅರಿಶಿಣ ದೇಹಕ್ಕೆ ಕಾಂತಿಯನ್ನು ಕೊಡಿಸುತ್ತೆ, ಹಾಗೆ ಮನಸ್ಸಿಗೆ ಶಾಂತಿ ಕೊಡಿಸುತ್ತೆ, ಹಾಗೆ ಶುದ್ಧಿಯನ್ನು ಸಮೇತ ಕೊಡುತ್ತದೆ ಅಂತ. ಹಾಗೆ ಇತರರನ್ನು ಅದು ಆಕರ್ಷಿಸುತ್ತದೆ ಅಂತ. ಈಗ ನೋಡಿ, ಅದಕ್ಕೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ರು ಅದನ್ನು ಏನು ಉಜ್ವಲಗೊಳಿಸುತ್ತದೆ ಅಥವಾ ಅಟ್ರಾಕ್ಷನ್ಸ್ ಅಂತ ಆಗಿರ್ಬೋದು. ಸೊ ಇದು ಕಾಂತಿಯನ್ನು ಗೊಳಿಸುತ್ತದೆ, ಜೊತೆಗೆ ದೇಹದ ಪಾವಿತ್ರತೆಯನ್ನು ಸಮೇತ ಕಾಪಾಡುತ್ತೆ ಅಂತ ಒಂದು ಹಿಂದೂ ಸಂಪ್ರದಾಯದಲ್ಲಿ ಇದಕ್ಕೆ ಅರಿಶಿಣಕ್ಕೆ ಹಲವಾರು ವಿಶೇಷಗಳನ್ನು ಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ ಬಂದು ಸೆರಗಿಗೆ ಅಂತ ನಾವು ಹೇಳಿದ ಧೋತಿ ವಿತ್ ಸೆರಗು ಕಟ್ಟಿದಾಗ ಅದಕ್ಕೆ ಅಕ್ಷತೆಯನ್ನು ಸಮೇತ ಹಾಕ್ತಾರೆ. ಆ ಅಕ್ಷತೆಯನ್ನು ಹಾಕುವಂಥದ್ದು ಇದಕ್ಕೆ ಬಂದು ಅಕ್ಕಿಗೆ ಹಾಕ್ತಾರೆ. ಅಕ್ಕಿ ಮತ್ತು ಅರಿಶಿಣ ಇದನ್ನು ಬಂದು ಶುದ್ಧ ತುಪ್ಪದಿಂದನೇ ಮಾಡಿರ್ತಾರೆ. ಇದನ್ನ ನೀರಿನಿಂದ ಮಿಕ್ಸ್ ಮಾಡಬಾರ್ದು, ನೀರಿಲ್ಲದೆ ಮಾಡಬೇಕು. ಕೆಲವರು ಏನು ಮಾಡಿಬಿಡ್ತಾರೆ ಅಂದರೆ ಅಕ್ಷತೆಗೆ ನೀರು ಹಾಕ್ಬಿಡ್ತಾರೆ. ನೀರು ಹಾಕಬಾರ್ದು. ಅರಿಶಿಣ ಮತ್ತು ಅಕ್ಕಿ ಮತ್ತು ಶುದ್ಧ ತುಪ್ಪವನ್ನು ಮಿಕ್ಸ್ ಮಾಡ್ತಾರೆ. ಇದು ಮಾಡಿದ್ದು ಶುಭ. ಇದು ಬಂದು ಒಂದು ಪವಿತ್ರತೆಯ ಒಂದು ಸಂಕೇತ ಆಗುತ್ತೆ. ಹಾಗೇನೇ ಬಂದು ದೇವರ ಮತ್ತು ದೇವತೆಗಳ ಒಂದು ಅರ್ಚನೆ ಮಾಡುವಂತಹ ಒಂದು ಪದ್ಧತಿ ಇರುವಂತೆ. ಅಂಥ ಸಂದರ್ಭದಲ್ಲಿ ಕಿರಿಯರು ಎಲ್ಲರೂ ಏನು ಮಾಡ್ತಾರೆ, ಆ ಮಾಂಗಲ್ಯ ಧಾರಣೆ ಆಗುವಂಥ ಸಮಯದಲ್ಲಿ ಅಕ್ಷತೆಯನ್ನು ಅವ್ರಿಗೆ ನೀವು ನೋಡ್ಬೋದು, ಮಾಂಗಲ್ಯವನ್ನು ಎಲ್ಲರ ಕೈಯಲ್ಲಿ ಮುಟ್ಟಿಸ್ತಾರೆ. ಆನಂತರ ಡೋಲ್ ಬಡಿತಾ ಇರ್ತಾರೆ, ಅಂದರೆ ಆಗ್ತಾ ಇರಬೇಕಾದ್ರೆ ಅಕ್ಷತೆಯನ್ನು ಹಾಕ್ತಾ ಇರ್ತಾರೆ. ಆಗ ತಲೆಯ ಮೇಲೆ ಹಾಕ್ತಾರೆ. ಈ ಅಕ್ಷತೆ ಹಾಕಿದಾಗ ಏನಾಗುತ್ತೆ ಅಂದರೆ ಅವರ ಒಂದು ಸ್ಪರ್ಶದಿಂದ ಅವರ ಆಯಸ್ಸು, ಅವರ ಅಭಿವೃದ್ಧಿ, ಯಶಸ್ಸು ಇವೆಲ್ಲವೂ ಒಂದು ಹೆಚ್ಚಾಗುತ್ತೆ ಅಂತೇಳಿ ನಮ್ಮ ಸನಾತನ ಧರ್ಮವಾದಂಥ ಹಿಂದೂ ಸಂಪ್ರದಾಯದಲ್ಲಿ ಈ ಸ್ಪರ್ಶದಿಂದ ಸಕಲ ದೋಷವು ನಿವಾರಣೆಯಾಗಿ ಅವರಿಗೆ ಒಂದು ವಿವಾಹದ ಜೀವನ ಪವಿತ್ರವತೆ ಆಗಲಿ ಅಂತೇಳ್ಬಿಟ್ಟು ಹೇಳ್ತಾರೆ. ಹಾಗೆಯೇ ಬಂದು ಪುಷ್ಪ ಅಂದರೆ ಹೂವನ್ನು ಹಾಕ್ತಾರೆ. ಆ ಹೂವು ಯಾವಾಗ್ಲೂ ಆನಂದ ನೀಡುವಂತಹ ಒಂದು ಸುಗಂಧ ಭರಿತವಾಗಿರುವಂತಹ ಜೀವಂತವಾದಂಥ ವಸ್ತು. ಯಾಕಂದರೆ ಹೂವು ಅಂತಂದಾಗ ನಾವೆಲ್ಲರೂ ಹೆಣ್ಮಕ್ಳು ಅಟ್ರಾಕ್ಟ್ ಆಗ್ತೀವಿ. ಅದೇ ಥರ ಸುಗಂಧ ಭರಿತವಾದಂಥ ವಸ್ತುಗಳನ್ನು ನೋಡಿದಾಗ ಅಟ್ರಾಕ್ಟ್ ಹೇಗೆ ಆಗ್ತೀವಿ, ಆ ಮಲ್ಲಿಗೆ ಹೂವಿನಿಂದ ಆ ಮನಸ್ಸಿನಲ್ಲಿರುವಂಥ ಕ್ಲೇಶಗಳು ಅಥವಾ ಏನೇ ನೋವುಗಳಿರಲಿ ಅವೆಲ್ಲವೂ ದೂರವಾಗಲಿ, ಅವರ ಜೀವನ ಶುಭಮಯವಾಗಲಿ. ಹಾಗೆ ಇದರ ಸ್ಪರ್ಶದಿಂದ ರೋಮಾಂಚನಗೊಳ್ತಾರೆ. ಅಂದರೆ ಯಾಕಂದರೆ ಶುಕ್ರ ಅಂದರೆ ಮಲ್ಲಿಗೆ ಹೂವಾಗಲಿ ಸುಗಂಧರಾಜ ಆಗಲಿ ಬಂದು ಇದು ಶುಕ್ರನ ಕಾರಕತ್ವ. ಇದು ಬಂದು ದಾಂಪತ್ಯದ ಸುಖಗಳನ್ನು ಹೆಚ್ಚಿಸುತ್ತೆ ಅಂತ. ಹಾಗೆ ಒಂದು ಗಂಡು ಹೆಂಡತಿ ಅಥವಾ ನಡುವೆ ಒಂದು ಜಗಳ ಆದಾಗ ಅಥವಾ ಏನೇ ಕೋಪ ಬಂದಾಗ ಒಂದು ಸ್ವಲ್ಪ ಮಲ್ಲಿಗೆ ಹೂ ತಗೊಂಡು ಕೊಟ್ಟ ತಕ್ಷಣ ಎಷ್ಟೋ ಜನರ ಮನೆಯಲ್ಲಿ ಈ ಏನು ಗಲಾಟೆಗಳಾಗಿರ್ಬೋದು, ಗಂಡ ಹೆಂಡತಿ ಜಗಳಗಳು ನಿವಾರಣೆ ಆಗಿರುವಂಥದ್ದು ಇದೆ. ಯಾಕಂದರೆ ಇದಕ್ಕೆ ಹಲವಾರು ತತ್ವಗಳಿದೆ. ಹಾಗಾಗಿ ಹಿಂದಿನವರು ಹೇಳ್ತಾ ಇದ್ದಿದ್ದು ಅಂತ. ಸೊ ಇದು ಹಾಗೆ ಮಧುರವಾದಂಥ ಒಂದು ಮುದ ಭಾವನೆಯನ್ನು ನೋಡುತ್ತೆ. ಹಾಗೆ ಹೂವಿನ ಸ್ಪರ್ಶದಿಂದ ಮಧುರ ಭಾವನೆಗಳು ನಮ್ಮ ದೇಹದಲ್ಲಿ ಅಥವಾ ನಮ್ಮ ನಾಡಿಗಳಲ್ಲಿ ಒಂದು ಕಂಪನವಾಗುತ್ತೆ. ಹಾಗಾಗಿ ಹೂವು, ದರ್ಬೆ, ಅರಿಶಿನ ಮತ್ತು ಅಕ್ಷತೆಗಳನ್ನು ಹಾಗೂ ಒಂದು ನಾಣ್ಯವನ್ನು ಹಾಕಿ ಈ 5 ವಸ್ತುಗಳನ್ನು ಇಟ್ಟು ಗ್ರಂಥಿ ಬಂಧನ ಅಂತ ಹೇಳ್ತಾರೆ. ಈ ಬಂಧನದಿಂದ ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಸಾಧನೆಗಳನ್ನು ಗುರಿಯಾಗಿ ಒಂದು ಜೀವನ ಪರ್ಯಂತ ನೀವು ಮಾಡಲಿ ಅಂತ ಹೇಳ್ಬಿಟ್ಟು ಈ ಒಂದು ಗ್ರಂಥಿ ಬಂಧನದಲ್ಲಿ ಕೊಟ್ಟಿರ್ತಾರೆ ಮೇಡಮ್. ಹಾಗೆ ವಧುವರ ಕಂಟಿನ್ಯೂ ಮಾಡಿಬಿಡ್ಲಾ? ಹಾಗೆ ವಧುವರರ ಒಂದು ಪ್ರತಿಜ್ಞೆಗಳು ಇರುತ್ತೆ. ಇದರಲ್ಲಿ ಹಲವಾರು ವಿಧಗಳಿದೆ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಯಾಕಂದರೆ ಅವನು ಹೇಳ್ತಾನೆ, ನೀನು ಮಹಾಲಕ್ಷ್ಮಿಯ ರೂಪದಲ್ಲಿ ನನ್ನ ಮನೆಗೆ ಅಧಿಕಾರಕ್ಕಾಗಿ ನೀನು ಬಂದಿದ್ಯಾ, ಸೊ ನಿನ್ನ ಜೀವನ ಪರ್ಯಂತವೂ ನಾನು ಇರ್ತೀನಿ ಅಂತ ಹೇಳಿಬಿಟ್ಟು ಆ ನಿರ್ಣಯದ ಮಹತ್ವವನ್ನು ಆ ಗಂಡು ಹೇಳ್ತಾಳೆ. ಅದೇ ಥರ ಆ ಹೆಣ್ಣು ಅದೇ ಥರ ಹೇಳ್ತಾಳೆ. ಏನಂದರೆ ರೂಪ ಆಗಿರ್ಬೋದು, ಸ್ವಭಾವಗಳಾಗಿರ್ಬೋದು, ಗುಣಗಳಾಗಿರ್ಬೋದು, ಇವೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನು ಅಂದರೆ ನಿನ್ನ ಮನೆಯ ಸಂಸಾರ, ನಿನ್ನನ್ನು ನಾನು ಏನು ಪತಿಯಾಗಿ ಸ್ವೀಕರಿಸಿ ನಿನ್ನ ಕಷ್ಟ ಸುಖ ದುಃಖಗಳಲ್ಲಿಯೂ ನಾನು ಸಹಭಾಗಿಯಾಗ್ತೀನಿ ಅಂತೇಳ್ಬಿಟ್ಟು ಹೇಳ್ತಾರೆ. ಅದೇ ಥರ ಪತಿಯ ಪರಿವಾರ ಅಂದರೆ ಒಂದು ಹೆಣ್ಣು ತನ್ನ ಗಂಡನ ಮನೆಗೆ ಅಂತ ಹೋದಾಗ ಅಂದರೆ ಹೆಣ್ಣಿನ ಪ್ರತಿಜ್ಞೆ ಅಂದರೆ ಸುಮಾರು ಇದ್ದಾವೆ ಪ್ರತಿಜ್ಞೆಗಳು. ಚಿಕ್ಕದಾಗಿ ಹೇಳ್ತೀನಿ ಯಾಕಂದರೆ ಸಮಯದ ಅವಕಾಶ ಅಂದ್ಕೊಂಡು. ಹಾಗೆ ಪತಿಯ
ಪತಿಯ ಪರಿವಾರ ಅಂತ ಹೇಳಿದಾಗ ಪತಿಯ ಗಂಡನ ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಅವರೆಲ್ಲರೂ ನನ್ನ ಗಂಡನ ಒಂದು ಶರೀರದ ಅಂಗ ಅಂತಾನೆ ತಿಳ್ಕೊಂಡು ಅವರೆಲ್ಲರ ಜೊತೆಗೆ ನಾನು ಒಂದು ಶಿಷ್ಟೆಯಿಂದ ಅಥವಾ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ನಾವು ಏನು ಹೇಳ್ತೀವಿ ಆ ಥರ ಒಂದು ನೀತಿಬದ್ಧಳಾಗಿ ನಾನು ಬಾಳುತ್ತೀನಿ. ಹಾಗೆ ಏನು ಹೇಳ್ತಾರೆ ಅಂದರೆ ಮಧುರವಾದ ಮಾತುಗಳಿಂದ ವ್ಯವಹರಿಸ್ತೇನೆ, ಯಾವುದೇ ರೀತಿಯ ಅವರಿಗೆ ತೊಂದರೆ ಮಾಡದೆ ಅಥವಾ ನಾನು ಇದ್ದ ಮನೆಗೂ ಹೋದ ಮನೆಗೂ ತೊಂದರೆಗಳಾಗದೆ ಒಂದು ಸಮಾಜದಲ್ಲಿ ಒಂದು ಒಳಿತಿಗಾಗಿ ಇರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾಳೆ. ಹಾಗೆ ಆ ಹೆಣ್ಣು ತಾನು ಹೋದಂಥ ಮನೆಯಲ್ಲಿ ಶ್ರದ್ಧಾಭಕ್ತಿಗಳಿಂದ ಗಂಡನ ಒಂದು ಧರ್ಮದ ನಿಯಮಗಳು ಅಂತ ಅವರ ಮನೆಯಲ್ಲಿ ಏನಿದೆ ಅದೆಲ್ಲವನ್ನು ನಾನು ಪಾಲನೆ ಮಾಡ್ತೀನಿ, ಯಾವುದೇ ರೀತಿಯ ಕಪಟಯುಕ್ತಗಳಿಲ್ಲದೆ ಆ ಗಂಡನ ಜೀವನದಲ್ಲಿ ಸಂಸಾರ ಸಮೇತ ಸಮವಾಗಿ ಸರಿದೂಗಿಸ್ಕೊಂಡು ಹೋಗ್ತೀನಿ ಅಂತ ಅವಳಲ್ಲೂ ಒಂದು ಪ್ರತಿಜ್ಞೆಯನ್ನು ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು. ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದ್ರು. ಹಾಗೇನೇನೆ ಬಂದು ಕೊನೆಯದಾಗಿ ನಾವು ಬಂದು ಸಪ್ತಪದಿ ಅಂತ ನಾವು ಹೇಳ್ತೀವಿ. ಸಪ್ತಪದಿ ಅಂದರೆ ವಿವಾಹದ ಒಂದು ಜೀವನಾಡಿಯೇ ಸಪ್ತಪದಿ ಎಂಬ ಮಂತ್ರದಲ್ಲೇ ಒಂದು ಅರ್ಥವನ್ನು ಕೊಟ್ಟಿರ್ತಾರೆ ಪ್ರಿಯ ವೀಕ್ಷಕರೇ. ಇದಕ್ಕೆ ಸಮನಾದದು ಇಲ್ಲ ಅಂತಲೇ ಹೇಳ್ತಾರೆ. ಯಾಕಂದರೆ ವಿವಾಹದಲ್ಲಿ ಸಪ್ತಪದಿಗೆ ಅಗ್ರವಾದಂಥ ಒಂದು ಸ್ಥಾನ ಕೊಟ್ಟಿದ್ದಾರೆ. ಯಾಕಂದರೆ ಎಲ್ಲದಕ್ಕೂ ಕೊಟ್ಟಿದ್ದಾರೆ, ಯಾಕಂದರೆ ಮಾಂಗಲ್ಯ ಧಾರಣೆ ಹೇಗೋ ಅದೇ ಥರ ಸಪ್ತಪದಿಯು ಅಂತ ಇದು ಬಂದು ಒಂದು ಸಾಕ್ಷಿ ಆಗುತ್ತೆ, ವಿವಾಹಕ್ಕೆ ಒಂದು ಸಾಕ್ಷಿ ಆಗುತ್ತೆ. ಇದು ಸಮೇತ ಬಂದು ಒಂದು ತೀರ್ಪನ್ನು ನೀಡುವಂಥ ಒಂದು ಮಟ್ಟವಾಗಿರುತ್ತೆ ಅಂತಲೇ ಹೇಳ್ತಾರೆ. ಇದು ಬಂದು ವಿವಾಹ ಮಂಟಪದಲ್ಲಿ ಮಾಡುವಂಥದ್ದು ಒಂದು ಅದು ಪ್ರೊಸೀಜರ್ಸು ಬಂದು ಅಕ್ಕಿಯಲ್ಲಿ 7 ಗುಡ್ಡಗಳನ್ನು ನೇರವಾಗಿ ಮಾಡ್ಕೊಂಡಿರ್ತಾರೆ. ಅದೆಲ್ಲ ಹಲವಾರು ವಿಧಾನಗಳಿದೆ. ಮೊದಲ ಹೆಜ್ಜೆ ಯಾಕೆ, ಎರಡನೇ ಹೆಜ್ಜೆ ಯಾಕೆ ಅದನ್ನು ಡೈರೆಕ್ಟಾಗಿ ನಾ ಹೇಳ್ತೀನಿ. ಸೊ ನೋಡಿ, ಇದನ್ನು ನಾನು ಹೇಳಿದೆ ಏನಂತಂದರೆ ಧೋತಿ ಮತ್ತು ಸೀರೆಯನ್ನು ಕಟ್ಟಿರ್ತಾರೆ. ಅದಾದ ನಂತರ ಅವ್ರನ್ನ ಸುತ್ತಿಸ್ತಾರೆ. ಆ ಮೊದಲ ಹೆಜ್ಜೆ ಬಂದುಬಿಟ್ಟು ಬಲಕ್ಕೋಸ್ಕರ ಅಂತೇಳಿ ಅವರಿಬ್ಬರ ಬಲಕ್ಕೋಸ್ಕರ. ಆ ಎರಡನೇ ಹೆಜ್ಜೆ ಬಂದು ಅನ್ನಕ್ಕೋಸ್ಕರ, ಯಾಕಂದರೆ ಅವರಿಗೆ ಜೀವನ ಪರ್ಯಂತ ಅನ್ನ ಬೇಕು, ಅನ್ನಕ್ಕೋಸ್ಕರ ಅಂತ. ಹಾಗೆ ಮೂರನೇ ಹೆಜ್ಜೆ ಬಂದು ಮೂರನೇ ಹೆಜ್ಜೆ ಬಂದು ಹಣಕ್ಕೋಸ್ಕರ, ನಾಲ್ಕನೇ ಹೆಜ್ಜೆ ಬಂದು ಸುಖಕ್ಕಾಗಿ, ಹಾಗೆ 5ನೇ ಹೆಜ್ಜೆ ಬಂದು ಸಂತಾನಕ್ಕಾಗಿ, 6ನೇ ಹೆಜ್ಜೆ ಬಂದು ಋತುಚರ್ಯೆಗೋಸ್ಕರ, ಹಾಗೆ 7ನೇ ಹೆಜ್ಜೆ ಬಂದು ಸ್ನೇಹ ವಿಶ್ವಾಸಕ್ಕಾಗಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವಳು ತನ್ನದೇ ಆದ ರೀತಿಯಲ್ಲಿ, ಇಲ್ಲಿ ಬಂದು ಬರೀ ಹೆಣ್ಣು ಮಾತ್ರ ಒಂದು ಸಪ್ತಪದಿ ತುಳಿಯಲ್ಲ, ಇಬ್ಬರೂ ಸಮೇತ ಏನು ಹೇಳ್ತೀವಿ ಗಂಡು ಮತ್ತು ಹೆಣ್ಣು ಇಬ್ಬರೂ ಸಪ್ತಪದಿಯನ್ನು ತುಳಿದು ಆ ನಂತರದಲ್ಲಿ ತಮ್ಮ ಪ್ರೀತಿ ವಿಶ್ವಾಸಗಳನ್ನು ಬೆಳೆಸ್ಕೊಂಡು ಮುಂದಿನ ದಿನಗಳಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಸಾವಿರಾರು ವರ್ಷಕ್ಕೆ ಇತಿಹಾಸವೇ ಹೇಳುತ್ತೆ. ಯಾಕಂದರೆ ಇದು ಇವಾಗಿನದಲ್ಲ, ಸಪ್ತಪದಿ ಆಗಿರ್ಬೋದು, ಒಂದು ಮಾಂಗಲ್ಯ ಧಾರಣೆ ಆಗಿರ್ಬೋದು, ಒಂದು ಪಾಣಿಗ್ರಹಣ ಆಗಿರ್ಬೋದು, ಇದು ಇವಾಗ ಒಂದು ನಡುವೆ ಬಂದಿರೋದಲ್ಲ, ಅನಾತನ ಅಥವಾ ಸನಾತನ ಅಥವಾ ಸಾವಿರಾರು ವರ್ಷಗಳ ಒಂದು ಇತಿಹಾಸವೇ ಇದೆ. ಹಾಗಾಗಿ ಈ ವಿವಾಹ ಸಂಸ್ಕಾರವನ್ನು ನಾವು ಆದಷ್ಟು ಮಟ್ಟಿಗೆ ನಮ್ಮದೇ ಆದ ರೀತಿಯಲ್ಲಿ, ಸರಳವಾದಂಥ ರೀತಿಯಲ್ಲಿ ನಾವು ಉಪಯೋಗ ಮಾಡ್ಕೋಬೇಕು. ಉಪಯೋಗ ಅಂತಂದರೆ ಇವತ್ತಿನ ದಿನಗಳಲ್ಲಿ ನಮಗೆ ಯಾವಾಗೋ ಸಮಯ ಸಿಕ್ಕಿದೆ, ನಮಗೆ ಯಾವಾಗೋ ವಿವಾಹ ಆಗಬೇಕು ಅಂಥ ಸಂದರ್ಭದಲ್ಲಿ ಆಗ್ಬಿಡಿ ನಿಮ್ಮ ಜಾತಕವನ್ನು ನೋಡ್ಕೋಬೇಕು, ಜೊತೆಗೆ ಆ ಮುಹೂರ್ತವನ್ನು ಮ್ಯಾಚ್ ಮಾಡ್ಕೋಬೇಕು. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ರಿಜಿಸ್ಟರ್ ಮ್ಯಾರೇಜು ಅಂತ. ಅಂಥ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ನೀವು ತಿಳ್ಕೊಂಡು ನಮ್ಮ ಸನಾತನ ಧರ್ಮ ಅಂತ ಏನಿದೆ, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಹೇಳಿರುವಂಥ ಹಲವಾರು ವಿಧಿವತ್ತಾಗಿರುವಂತಹ ಒಂದು ವಿವಾಹದ ವಿಚಾರವಾಗಿ ನಾವು ಮನಗಣನೆ ಮಾಡಿಕೊಂಡು ಈ ವಿವಾಹದ ಜೀವನದಲ್ಲಿ ಒಂದು ಸುಖವಾದ ಜೀವನದಲ್ಲಿ ಮುಂದುವರಿಬೇಕಾಗುತ್ತೆ ಅಂತ ನಾನೆಲ್ಲ ಪ್ರೀತಿಯ ವೀಕ್ಷಕರಲ್ಲಿ ಕೇಳ್ಕೊಳ್ತೀನಿ. ಮದುವೆ ಬಗ್ಗೆ ಮತ್ತೆ ಮದುವೆ ವಿಧಾನಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ರಿ ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಮದುವೆ ಬಗ್ಗೆ ಹಾಗೂ ಮದುವೆ ವಿಧಾನಗಳ ಬಗ್ಗೆ ಎಷ್ಟೆಲ್ಲ ಮಾಹಿತಿಗಳನ್ನ ಮ್ಯಾಮ್ ತಿಳಿಸ್ಕೊಟ್ರು ಅಂತ. ನೀವೇನಾದ್ರೂ ಅವ್ರ ಕ್ಲಾಸ್ನ ಅಟೆಂಡ್ ಮಾಡ್ಬೇಕಂದ್ರೆ, ಅವ್ರ ಅಪಾಯಿಂಟ್ಮೆಂಟ್ ತಗೋಬೇಕಂತಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೋಬಹುದು. ಹಾಗೆ ಇವತ್ತಿನ ಸಂಚಿಕೆನ ನೀವು ನೋಡದೆ ಮಿಸ್ ಮಾಡ್ಕೊಂಡಿದ್ರೆ ಯೂಟ್ಯೂಬ್ ಅಲ್ಲೂ ಕೂಡ ಹೋಗಿ ನೋಡ್ಬೋದು. ಇದಾಗಿತ್ತು ಇವತ್ತಿನ ಗುರು ಪರಂಪರೆ. ಮತ್ತಷ್ಟು ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ವಿಜಯ TV 24, ಇದು ನಂಬಿಕೆಯ ಪ್ರತಿಬಿಂಬ.